ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕ್ಷೇತ್ರ ಪುನರ್ವಿಂಗಡಣೆ ವಿಚಾರವಾಗಿ ಎಚ್ಡಿಕೆ ನೀಡಿರುವಂತಹ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಕುಮಾರಸ್ವಾಮಿಗೆ ಬೆಂಗಳೂರು ವಿಚಾರ ಪಾಪ ಗೊತ್ತಿಲ್ಲ. ಅವರ ಶಾಸಕರು ಕಮಿಟಿಯಲ್ಲಿ ಇದ್ರು, ಎಲ್ಲದರಲ್ಲೂ ಕೂಡ ಭಾಗಿಯಾಗಿದ್ರು. ಬೇಕಾದ್ರೆ ಅವರ ಶಾಸಕರನ್ನೇ ಅವರು ಒಮ್ಮೆ ಕೇಳಲಿ. ನಾವು ಅವರ ಶಾಸಕರು ಮತ್ತು ಬಿಜೆಪಿ ಶಾಸಕರ ಜೊತೆ ಮಾತನಾಡಿದ್ದೇವೆ, ಪ್ರತ್ಯೇಕವಾಗಿ ಅವರ ಜೊತೆ ಮೀಟಿಂಗ್ ಕೂಡ ಮಾಡಿದ್ದೇವೆ. ಎಲ್ಲರ ಅಭಿಪ್ರಾಯ ತೆಗೆದುಕೊಂಡು ನಾವು ಈ ನಿರ್ಧಾರವನ್ನ ಮಾಡಿರೋದು. ಕುಮಾರಸ್ವಾಮಿ ಅವರು ಪಾಪ ದೊಡ್ಡ ವ್ಯಕ್ತಿ ಇರ್ಬೋದು, ನಮಗೂ ಕೂಡ ಸಣ್ಣ ಪುಟ್ಟ ಅನುಭವವಿದೆ. ನನ್ನ ಅನುಭವದ ಆಧಾರದ ಮೇಲೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ರೀತಿ ಪ್ರತಿಪಕ್ಷಗಳು ಯಾವ ರೀತಿ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಅಂತ ಗೊತ್ತಿದೆ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿಗೆ ಕರ್ನಾಟಕ ರಾಜ್ಯದ ಬೆಂಗಳೂರು ವಿಚಾರ ಪಾಪ ಅವರಿಗೆ ಅರಿವಿಲ್ಲ. ಅವ್ರ MLAಗಳು ಕೇಳಿ, ಅವ್ರ MLAಗಳು ಭಾಗಿಯಾಗಿದ್ದರು, ಅವ್ರ MLAಗಳು ಕಮಿಟಿಲಿದ್ದರು, ಅವ್ರ MLAಗಳು ಮಾತಾಡಿದ್ದೀವಿ, BJP MLAಗಳ ಹತ್ರ ಮಾತಾಡ್ತೀವಿ, ಸಪ್ರೇಟ್ ಕರೆದು ಮೀಟಿಂಗ್ ಮಾಡಿದ್ದೀನಿ, ಕರೆದು ಅವ್ರ ಅಭಿಪ್ರಾಯಗಳು ತೆಗೆದುಕೊಂಡು ನಾವು ಮಾಡಿದ್ವಿ. ಕುಮಾರಸ್ವಾಮಿ ಹತ್ರ ಪಾಪ ಅವರು ಭಾಳ ದೊಡ್ಡ ವ್ಯಕ್ತಿ ಇರ್ಬೋದು, ನನಗೂ ಸಣ್ಣ ಪಣ್ಣ ಅನುಭವ ಇದೆ. ನನ್ನ ಅನುಭವದ ಮೇಲೆ ಯಾವ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಡೆಮೊಕ್ರೆಟಿಕ್ ಸೆಟಪ್ಪಲ್ಲಿ ಹೆಂಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ವಿರೋಧ ಪಕ್ಷದ ನಾಯಕರುಗಳನ್ನ ಹೆಂಗೆ ಅವ್ರ ಶಾಸಕರನ್ನ ತೆಗೆದುಕೊಳ್ಬೇಕು ಅಂತೇಳಿ ಅವ್ರ ಅಭಿಪ್ರಾಯ ಏನೇ ಇರ್ಬೋದು. ಬಟ್ ಯಾವ ರೀತಿ ಡಿಬೇಟ್ ಮಾಡಿದ್ದೀನಿ, ಎಷ್ಟು ಗಂಟೆ ಡಿಬೇಟ್ ಮಾಡಿದ್ದೀನಿ ಅಂತೇಳಿ ಅವ್ರ MLAಗಳನ್ನ ತಿಳ್ಕೊಂಡು ಪಾಪ ಮಾತಾಡೋದ್ರೆ ಸೂಕ್ತ ಅಂತ ನಾನು. ಕುಮಾರಸ್ವಾಮಿಗೆ ಕರ್ನಾಟಕ ರಾಜ್ಯದ ಬೆಂಗಳೂರು